ವಿಡಿಯೋಸ್ ಯಾಕೆ ಅಪ್ಲೋಡ್ ಮಾಡಲ್ಲ, ಆಮೇಲೆ ಊರಿಗೆ ಹೋಗ್ತೀರಾ ತವ್ರೂರಿಗೆ ಹೋದಾಗ ಅಲ್ಲಿ ವಿಡಿಯೋಸ್ಗಳ್ನ ಯಾಕೆ ಅಪ್ಲೋಡ್ ಮಾಡಲ್ಲ ಅಂತ ಕೇಳ್ತಾರೆ. ಅದಾದಮೇಲೆ ನಿಮ್ಮ ಅಪ್ಪ ಅಮ್ಮನ ವಿಡಿಯೋಸ್ ಅವ್ರನ್ನ ತೋರಿಸಿ ವಿಡಿಯೋ ಮಾಡಿ ಯಾಕೆ ವಿಡಿಯೋ ಮಾಡಲ್ಲ ಅಂತ ಕೇಳಿದ್ದಾರೆ. ಇನ್ನೂ ತುಂಬ ಜನ ಕೇಳಿರೋದೇನಪ್ಪ ಅಂತಂದರೆ ಡೈಲಿ ಬ್ಲಾಗ್ಸ್ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ. ಮುಂಚೆ ಇವತ್ತು ಎಲ್ಲ ವಿಚಾರಗಳಿಗೂ ಒಂದು ಕರೆಕ್ಟಾದಂಥ ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಸಲ ಯಾರೆಲ್ಲ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆಯಿತು ವಿಡಿಯೋ ಅಂತಂದರೆ ಒಂದು ಲೈಕ್ ಕೊಡಿ. ಹಾಗೇನೆ ಇದು ನನ್ನ ಮಗಳದು ಟೈಮ್ ಟೇಬಲ್, ಹಾಗಾಗಿ ಆ ಕಡೆ ಇತ್ತು ಅಷ್ಟೇ. ತುಂಬ ಜನ ಎಲ್ಲ ಕೇಳ್ತಾ ಇರೋಂಥ ಪ್ರಶ್ನೆ ಏನಪ್ಪ ಅಂತಂದರೆ ನಿಮ್ಮ ಫ್ಯಾಮಿಲಿನ ಯಾಕೆ ತೋರಿಸಲ್ಲ ವಿಡಿಯೋದಲ್ಲಿ ಅಂತ ಹೇಳಿ ತುಂಬ ಜನ ಕೇಳಿದ್ದೀರಾ. ನನಗೆ ಏನಪ್ಪ ಅಂತಂದರೆ ನಾವು ಫ್ಯಾಮಿಲಿನ ವಿಡಿಯೋದಲ್ಲಿ ತೋರಿಸ್ಬಾರ್ದು ಅಂತ ಏನೂ ಇಲ್ಲ. ಕೆಲವರಿಗೆ ಸೋಷಿಯಲ್ ಮೀಡಿಯಾಗೆ ಬರೋಕ್ಕೆ ಇಷ್ಟ ಇರುತ್ತೆ, ಕೆಲವರಿಗೆ ಇಷ್ಟ ಇರಲ್ಲ. ಹಂಗಾಗ್ಬಿಟ್ಟು ನಾನು ಹೆಂಗೆ ವಿಡಿಯೋ ಮಾಡ್ತೀನಿ ಈ ಥರ ಎಲ್ಲ ಹೇಳೋಕ್ಕೆ ನನಗೆ ಇಷ್ಟ ಆಗಲ್ಲ. ನಾವು ಈ ಥರ ಏನೋ ಒಂದು ವಿಡಿಯೋ ಮಾಡ್ತೀವಿ, ನಮ್ಮನ್ನು ವಿಡಿಯೋದಲ್ಲಿ ತೋರಿಸಿ ಅಂತ ಯಾರೇ ಇರ್ಬೋದು, ಹತ್ರದ ಒಂದು ರಿಲೇಷನ್ ಇರ್ಬೋದು. ನನಗೆ ವಿತೌಟ್ ಪರ್ಮಿಷನ್ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಆಗಲ್ಲ ಯಾರನ್ನು. ಹಂಗಾಗ್ಬಿಟ್ಟು ನಾನು ವಿಡಿಯೋ ಮಾಡಲ್ಲ ಅಷ್ಟೇ. ಆಮೇಲೆ ತವರೂರಿಗೆ ಹೋಗಿದ್ಯಾ ಅಲ್ಲಿ ವಿಡಿಯೋನೇ ಮಾಡಿಲ್ಲ ಅಂತಾರೆ. ಖುಷಿ ವಿಚಾರ ಇದ್ದರೆ ನಿಜವಾಗ್ಲೂ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ನಮ್ಮ ಜೀವನ ಹೆಂಗೆ ಅಂತಂದರೆ ಅದನ್ನ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕಷ್ಟಗಳಿಂದ ತುಂಬಿರೋ ಜೀವನ ಆಗಿರೋದ್ರಿಂದ ನಾನು ಹೇಳೋಕ್ಕಾಗ್ತಿಲ್ಲ, ವಿಡಿಯೋಗಳನ್ನ ಮಾಡ್ತಿಲ್ಲ ಅಷ್ಟೇ. ಊರಿಗೆ ಹೋಗ್ತೀನಿ ಬರ್ತೀನಿ ಅಷ್ಟು ಬಿಟ್ಟರೆ ಅಲ್ಲಿ ಏನು ವಿಡಿಯೋ ಮಾಡೋಕ್ಕೆ ನನಗಂತೂ ಅಷ್ಟು ಮನಸ್ಸಿಗೆ ಒಂಥರ ದುಃಖ ಜಾಸ್ತಿ ಇರುತ್ತೆ. ನಾನೊಬ್ಳಿಗೆ ಅಂತ ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನಕ್ಕೆಲ್ಲ ಕಷ್ಟ ಇದೆ ಜೀವನ, ಎಲ್ಲರಿಗೂ ಗೊತ್ತು. ನನ್ನ ಜೀವನದಲ್ಲಿ ಹೆಂಗೆ ಅಂತಂದರೆ ಭಾಳ ಒಂಥರ ನಾವು ಚಿಕ್ಕ ವಯಸ್ಸಿಂದನೇ ಕಷ್ಟ ಅನುಭವಿಸಿ ಬೆಳೆದಿದ್ದೀವಿ ನಾವು. ನಾನು ಯಾವುದೇ ಒಂದು ವಿಡಿಯೋ ಮಾಡಿದಾಗ ಅಷ್ಟೇ, ಯಾರಿಗಾದ್ರೂ ಒಂಚೂರು ಮನಸ್ಸಿನ ಹೋಗೋ ಥರ ಮಾತಾಡೋಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಅದರಲ್ಲೂ ತುಂಬ ದುಃಖದ ವಿಚಾರಗಳನ್ನ ಹೇಳೋಕ್ಕೂ ನನಗೆ ಕಷ್ಟ ಅನಿಸುತ್ತೆ. ಯಾಕೆ ಅಂತಂದರೆ ಕೆಲವ್ರ ಜೀವನದಲ್ಲಿ ತುಂಬ ಕಷ್ಟ ಇರುತ್ತೆ. ನಾವು ಹೇಳೋವಂಥ ಮಾತುಗಳು ಅವರಿಗೆ ದುಃಖ ಕೊಡ್ಬೋದು ಇನ್ನೂ ಅಂತ ಅನ್ನೋ ಒಂದು ಭಾವನೆ ನನಗೆ ಬರುತ್ತೆ. ಹಂಗಾಗಿ ನಾನು ಆ ಥರದ ವಿಚಾರಗಳನ್ನ ಹೇಳಲ್ಲ. ಇನ್ನೂ ತುಂಬ ಜನ ಕೇಳೋದು ಏನಪ್ಪ ಅಂತಂದರೆ ನಿಮ್ಮ ಅಪ್ಪ ಅಮ್ಮನ ವಿಡಿಯೋ ಮಾಡಲ್ಲ ಅಂತೆಲ್ಲ ಕೇಳ್ತಾರೆ. ನನಗೆ ನಿಜವಾಗ್ಲೂ ಹಂಗೆ ಕೇಳಿದಾಗ ಒಂಥರ ಮನಸ್ಸಿಗೆ ಏನಿಸುತ್ತೆ, ಇವಾಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಎಲ್ಲ ವಿಚಾರಗಳನ್ನ ಹೇಳಲೇಬೇಕಾಗುತ್ತೆ, ಇಲ್ಲ ಅಂತಲ್ಲ. ನಾವು ಚಿಕ್ಕ ವಯಸ್ಸಿಗೆ ನಮ್ಮ ಅಪ್ಪನ ಕಳ್ಕೊಂಡ್ವಿ ನಾವು. ನನಗೆ ನಿಜವಾಗ್ಲೂ ನಮ್ಮ ಅಪ್ಪನ ಜೊತೆ ಕಳೆದಿರುವಂಥ ಒಂದು ಟೈಮ್ ಏನಿರುತ್ತೆ ಅದು ನನಗೇನು ನೆನಪೇ ಇಲ್ಲ. ನಿಜವಾಗ್ಲೂ ಯಾವ ಥರ ನಾವು ಅವ್ರ ಜೊತೆ ಇದ್ವಿ ಅದೆಲ್ಲ ಏನು ಗೊತ್ತಾಗಲ್ಲ, ಗೊತ್ತೇ ಇಲ್ಲ ನನಗೆ ಅಂತಲ್ಲ. ತುಂಬ ಚಿಕ್ಕ ವಯಸ್ಸಿಗೆ ಕಳ್ಕೊಂಡ್ಬಿಟ್ವಿ ನಾವು, ಅದು ನಮ್ಮ ದುರಾದೃಷ್ಟ ಅದು. ಆಮೇಲೆ ನಮ್ಮ ತಾಯಿ ನಮ್ಮನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ. ಆವಾಗಿಂದನೂ ಅಪ್ಪ ಅಮ್ಮ ಇಬ್ಬರೂ ಆಗಿ ನಮ್ಮನ್ನು ತುಂಬ ಚೆನ್ನಾಗಿ ಕಷ್ಟಪಟ್ಟು ಸಾಕಿದ್ದಾರೆ. ನಾವು ಸಹ ಅಷ್ಟೇ ತುಂಬ ಕಷ್ಟಪಟ್ಟಿದ್ದೀವಿ. ಎಲ್ಲ ಥರ ಕೆಲಸ ನಮ್ಮಮ್ಮರಿಗೆ ಹೆಲ್ಪ್ ಮಾಡೋದಿರ್ಬೋದು, ಎಲ್ಲ ವಿಚಾರದಲ್ಲೂ ಸಹ ಹೊಂದ್ಕೊಂಡು ಬಂದಿದ್ವಿ ನಾವು. ನಮ್ಮ ಮಕ್ಕಳು, ನಮ್ಮ ಅಕ್ಕ ತಮ್ಮ ನಾನು 3 ಜನನು ಕಷ್ಟಗಳನ್ನೆಲ್ಲ ಅನುಭವಿಸಿದ್ರು ಸಹ ಕಷ್ಟಗಳಿಗೆ ಹೊಂದ್ಕೊಂಡು ಬಂದಿದ್ದೀವಿ ನಾವು. ಅದೊಂದು ನನಗೆ ಖುಷಿ ಐತೆ ನನಗೆ. ಅದಾದಮೇಲೆ ಎಲ್ಲ ವಿಚಾರದಲ್ಲೂ ಅಷ್ಟೇ ಒಂದು ಭಯ ಅನ್ನೋದು ಜೊತೆಗಿದ್ದಿದ್ದಕ್ಕೆ ನಾವು ಸಕ್ಸಸ್ ಅನ್ನೋದು ಕೆಲವೊಂದು ವಿಚಾರದಲ್ಲಿ ಸಕ್ಸಸ್ ಅನ್ನೋದು ಕಂಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಿಮ್ಮ ಫ್ಯಾಮಿಲಿನ ತೋರಿಸಲ್ಲ ಅಂದರೆ ಅದೇ ಹೇಳಿದ್ನಲ್ಲ, ಅಮ್ಮನ್ನ ತೋರಿಸಲ್ಲ. ತುಂಬ ಜನ ನನ್ನ ಬೆಂಗಳೂರಲ್ಲಿರೋ ಫ್ರೆಂಡ್ಸು ಹೇಳೋ ಅಂಥದ್ದು ಏನಪ್ಪ ಅಂದರೆ ಬೆಂಗಳೂರಲ್ಲಿರೋ ಫ್ರೆಂಡ್ಸ್ಗಳು ಇವಾಗೂ ಬೆಂಗಳೂರಲ್ಲೇ ಇದ್ದಾರೆ, ನಾವು ಜೊತೆಗಿದ್ವಲ್ಲ ಆವಾಗ. ಅವರೆಲ್ಲರೂ ಕೇಳ್ತಾ ಇರ್ತಾರೆ ಅಮ್ಮನ ವಿಡಿಯೋ ಮಾಡು, ನಾನು ನೋಡಿಲ್ಲ, ನೋಡಬೇಕು ಅಮ್ಮನ ವಿಡಿಯೋ ಮಾಡು ಅಂತ ಹೇಳ್ತಾರೆ. ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ನನಗೆ. ಹ್ಞೂ ಅಂತೀನಿ ಸುಮ್ಮನೆ ಆಗ್ತೀನಿ. ತುಂಬ ದಿನದಿಂದ ಕೇಳ್ತಾ ಇದ್ದಾರೆ ವಿಡಿಯೋ ಮಾಡು, ಅಮ್ಮನ ವಿಡಿಯೋ ಮಾಡು, ಅಮ್ಮನ ಜೊತೆ ಮಾತಾಡು, ಆ ವಿಡಿಯೋ ಮಾಡು ಅಂತ. ನಾನು ಹೇಳಿದ್ದೀನಿ ಅಮ್ಮಗೆ ಹುಷಾರಿಲ್ಲ ಅಂತ ಹೇಳಿದ್ರು ಎಲ್ಲರೂ ಕೇಳ್ತೀರಾ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾರೆ. ನೋಡಿದ್ದಾರೆ, ಹತ್ರದಿಂದ ನೋಡಿದ್ದಾರೆ, ಅಮ್ಮನ್ನೆಲ್ಲ ಮಾತಾಡಿಸಿದ್ದಾರೆ ಅವರು. ಆದರೆ ಅಮ್ಮಗೆ ಹುಷಾರಿಲ್ಲ ಅಂತಂದರೆ ಇವಾಗ ಏನೋ ಜ್ವರ ಬಂದು ಅಥವಾ ಏನೋ ಒಂದು ಕಾಯಿಲೆ ಆ ಥರದ್ದು ಆಗಿದ್ದರೆ ಹೇಳ್ಬೋದಿತ್ತು. ಬಟ್ ಅವರಿಗೆ ಮಾನಸಿಕವಾಗಿ ಕಾಯಿಲೆ ಆಗಿರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಅವರು ಸಹ ಬರಲ್ಲ.
ಗೊತ್ತೇ ಇರುತ್ತಲ್ಲ ಆ ಥರ ಪ್ರಾಬ್ಲಮ್ ಇರೋರು ಯಾವ ಥರ ಅಂತ ಹೇಳಿ. ಸೊ ಹಂಗಾಗಿ ನಾನು ಆ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಅದೊಂದು ಬಿಟ್ಟರೆ ತುಂಬ ಜನ ಕೇಳ್ತಾರೆ ಊರಿಗೆ ಹೋದಾಗೆಲ್ಲ ವಿಡಿಯೋ ಮಾಡಲಿಲ್ಲ ಮನೆ ಆ ಥರದ್ದೆಲ್ಲ ಅಂತ. ಮನಸ್ಸಿಗೆ ಸಂತೋಷ ಇಲ್ಲ ಅಂದಾಗ ಆ ವಿಚಾರಗಳ್ನ ನನಗೆ ಹೇಳೋಕ್ಕೆ ಇಷ್ಟ ಆಗಲ್ಲ. ನಿಜವಾಗ್ಲೂ ಖುಷಿಯಾಗೋ ವಿಚಾರ ನಾನು ಎಲ್ಲನೂ ಹೇಳ್ತೀನಿ, ಖುಷಿಯಾಗೋ ಥರ ವಿಚಾರಗಳ್ನೆಲ್ಲನೂ ಹೇಳಿದ್ದೀನಿ, ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಆದರೆ ದುಃಖ ಅನ್ನೋ ವಿಚಾರಗಳ್ನ ನನಗೆ ಅಪ್ಲೋಡ್ ಮಾಡೋಕ್ಕೆ ಅಷ್ಟೊಂದು, ಯಾಕೆಂದರೆ ನನಗೆ ವಾಯ್ಸು ಈಗಲೂ ಮಾತಾಡೋಕ್ಕೆ ಬರ್ತಿಲ್ಲ, ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಆ ವಿಚಾರಗಳನ್ನ ಹೇಳಿಲ್ಲ ಅಷ್ಟೇ. ಅದಾದಮೇಲೆ ತುಂಬ ಕಷ್ಟಪಟ್ಟಿದ್ದೀವಿ ಅಂದಾಗ ನಮಗೆ ಮಾನಸಿಕವಾಗಿ ಕಷ್ಟ ಅನುಭವಿಸಿದ್ದೀವಿ ಅಂದಾಗ ಕೆಲವೊಂದು ಮಾತುಗಳು ಹೇಳೋಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಆ ಥರದ್ದು ವೀಡಿಯೋ ಮಾಡಿಲ್ಲ ಅಷ್ಟೇ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಆಮೇಲೆ ನಮ್ಮ ಫ್ರೆಂಡ್ಸು, ಆಮೇಲೆ ನಮ್ಮ ಮನೆ ಹತ್ರ ಇರೋರೆಲ್ಲ ಕೇಳ್ತಿರ್ತಾರೆ, ಡೈಲಿ ಬ್ಲಾಗ್ ಮಾಡು, ಇಲ್ಲೆಲ್ಲ ನೀನೆಲ್ಲಿ ಹೋಗ್ತೀಯಾ ಅದೆಲ್ಲ ಬ್ಲಾಗ್ ಮಾಡು ಅಂತ. ನನಗೆ ವಿತೌಟ್ ಪರ್ಮಿಷನ್ ಯಾವುದೇ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ. ಯಾರಾದರೂ ಪರ್ಮಿಷನ್ ಕೊಟ್ಟರೆ ಮಾತ್ರ ಅಷ್ಟೇ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ಯಾಕಂತಂದರೆ ಕೆಲವರಿಗೆ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇರುತ್ತೆ, ಕೆಲವರಿಗೆ ಇಷ್ಟ ಇರಲ್ಲ. ಹಂಗಾಗ್ಬಿಟ್ಟು ನಾನು ವಿತೌಟ್ ಪರ್ಮಿಷನ್ ವೀಡಿಯೋಸ್ನ ಮಾಡಲ್ಲ ಅಷ್ಟೇ. ಬ್ಲಾಗ್ ಮಾಡ್ತೀಯ ಅಂದಮೇಲೆ ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್ಗಳನ್ನೆಲ್ಲ ಹೇಳ್ಬೇಕಾಗುತ್ತೆ. ಬರೀ ಚಿಕ್ಕ ಮಕ್ಕಳು, ನಿಮ್ಮ ಮಕ್ಕಳು ಮಾತ್ರ ಇಬ್ಬರನ್ನ ಕರ್ಕೊಳ್ತೀಯ ವಿಡಿಯೋ ಮಾಡ್ತೀಯ, ನಿಮ್ಮ ಹಸ್ಬೆಂಡು ಕರ್ಕೊಂಡು ವಿಡಿಯೋ ಮಾಡಲ್ಲ ಯಾಕೆ ಅಂತ. ಅಂದರೆ ನಮ್ಮ ಯಜಮಾನ್ರು ಯಾವಾಗಲೂ ಮನೆಗಿರಲ್ಲ, ಅವ್ರ ಪಾಪ ಕೆಲಸ ಇರುತ್ತೆ, ಕೆಲಸಕ್ಕೆ ಹೋಗ್ತಾರೆ. ಅವರ ಜೊತೆ ಇರೋವಂಥ ವಿಡಿಯೋಗಳು ಒಂದು 2-3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ, ನಾವು ಡ್ರಿಪ್ಪಿಂಗ್ ಬಳ್ಳಿ ಅಡಿಕೆದು ಎಲ್ಲ ಕೆಲಸ ಮಾಡ್ಬೇಕಾದ್ರೆ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಇದೆ, ನೋಡಿ ಬೇಕಾದರೆ. ಲಾಸ್ಟಲ್ಲಿ ವಿಡಿಯೋ ಎಂಡಿಂಗಲ್ಲಿ ಐಕಾರ್ಡಲ್ಲಿ ಹಾಕ್ತೀನಿ, ವಿಡಿಯೋ ನೋಡಿ. ಜೊತೆ ಕೆಲಸ ಮಾಡಿದ್ದೆ, ಅವರಿಗೇನು ಹಂಗೇನಿಲ್ಲ, ಅವ್ರು ಪರ್ಮಿಷನ್ ಕೊಟ್ಟಿರೋದ್ರಿಂದನೇ ನಾನು ಇವತ್ತು ವಿಡಿಯೋ ಮಾಡ್ತಿರೋದು. ಅವ್ರ ಪರ್ಮಿಷನ್ ಇಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ವಿಡಿಯೋ ಮಾಡ್ತಾನೆ ಇರಲಿಲ್ಲ. ಅವರೆಲ್ಲ ಥರ ಸಪೋರ್ಟ್ ಮಾಡಿದ್ದಾರೆ ನನಗೆ. ಆಮೇಲೆ ತುಂಬ ಜನ ಹೇಳ್ತಾರೆ, ನಮ್ಮ ಮನೆಗಳಲ್ಲಿ ನಮ್ಮ ಯಜಮಾನ್ರು ನನಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಹಾಗೆ ಹೀಗೆ ಅಂತ. ಗೊತ್ತಿಲ್ಲ ನನಗೆ, ಇನ್ನೊಬ್ಬರ ಬಗ್ಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರ ಬಗ್ಗೆ ನನಗೆ ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ಅವರಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಇದೆ. ನಂಬಿಕೆ ಅನ್ನೋದು ಇರೋದ್ರಿಂದ ಸರಿ ಮಾಡು, ಟ್ರೈ ಮಾಡು, ಏನೋ ಒಂದು ಟ್ರೈ ಮಾಡು ಅಂತೇಳಿ ಪ್ರತಿ ಸಲನೂ ನನಗೆ ಹೇಳಿದಾಗ ನಾನು ಟ್ರೈ ಮಾಡಿದ್ದೀನಿ. ಅದಾದಮೇಲೆ ನಮ್ಮ ಫ್ರೆಂಡ್ಸು ಅಷ್ಟೇ ತುಂಬ ಜನ ಟ್ರೈ ಮಾಡು, ಬಿಡಬೇಡ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಡೈಲಿ ಬ್ಲಾಗ್ಸ್ನ ಡೈಲಿ ಅಪ್ಲೋಡ್ ಮಾಡ್ತಾಯಿಲ್ಲ ವೀಡಿಯೋನ ಯಾಕೆ ಅಂತ ಕೇಳಿದ್ರಿ. ಅದಕ್ಕೆ ಏನು ಕಾರಣ ಅಂತಂದರೆ, ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 20 ದಿನ ಇದೆ ಅಷ್ಟೇ. ನಾನು ಬೇರೆ ಒಂದು ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಅದು ಇನ್ನೊಂದು 20 ದಿನ ಇದೆ ಅಷ್ಟೇ ಆ ಕೆಲಸ. ಅದು ಮುಗಿದ ಮೇಲೆ ನಾನು ಟ್ರೈ ಮಾಡ್ತೀನಿ, ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ಗಳು ಇದೇ ರೀತಿ ಇರಲಿ. ತುಂಬ ವೀಡಿಯೋಸ್ಗೆ ನಿಮ್ಮ ಸಪೋರ್ಟು ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ವೀಡಿಯೋಸ್ಗೆ 3,000 ವ್ಯೂಸು, 4,000 ವ್ಯೂಸು, ಆಮೇಲೆ ಕೆಲವೊಂದು ವೀಡಿಯೋಸ್ಗೆ, ಇನ್ನೊಂದು ವೀಡಿಯೋಸ್ಗೆ 12,000 ವ್ಯೂಸ್ ಆಗಿದೆ. ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ. ಒಂದು ಪ್ರಾಮಾಣಿಕತೆನ ಇನ್ನೂ ಗುರುತಿಸುವಂಥ ಜನರಿದ್ದಾರೆ ಅನ್ನೋದು ನನಗೆ ಆ ವಿಡಿಯೋ ಮುಖಾಂತರ ಗೊತ್ತಾಯಿತು ನನಗೆ. ಯಾಕೆಂದರೆ ಒಂದು ಪ್ರಾಮಾಣಿಕತೆಗೆ ಒಂದು ಗುರುತಿಸುವಂತಹ ಒಂದು ವಿಡಿಯೋ ಆಗಿದೆ ಅದು. ಅದಕ್ಕೋಸ್ಕರ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಫಾಲೋವರ್ಸ್ ಕೂಡ ಬಂದಿದ್ದಾರೆ. ಅದರಿಂದ ತುಂಬ ಖುಷಿ ಆಗ್ತಾಯಿದೆ. ಇನ್ನು ಎಲ್ರಿಗೂ ಸಹ ಒಂದು ಕೃತಜ್ಞಳಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳಿದ್ದೀರಾ, ಟ್ರೈ ಮಾಡ್ತೀನಿ. ನಾನು ಊರಿಗೆ ಹೋದಾಗ ಟ್ರೈ ಮಾಡ್ತೀನಿ, ಫ್ಯಾಮಿಲಿಯವರೆಲ್ಲರನ್ನೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಖುಷಿ ವಿಚಾರ ಇದ್ದರೆ ನಿಜವಾಗ್ಲೂ ನಾನು ಯಾವಾಗಲೂ ಶೇರ್ ಮಾಡ್ತೀನಿ. ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ವಿಚಾರಗಳಿದ್ದಾಗ ಅವ್ರಿಗೂ ಮನಸ್ಸಿಗೆ ನೋವಿರುತ್ತೆ. ಅಂತಂದರೆ ನಾವು ಹೇಳಿದಾಗ ಒಂದು ರಿಲೇಟೆಡ್ ಆಗಿರುವಂಥ ಮನುಷ್ಯರು ಅಂದಮೇಲೆ ಎಲ್ಲರಿಗೂ ಒಂದೊಂದು ಥರ ನೋವುಗಳಿರುತ್ತೆ. ತೊಂದರೆ ಆಗಬಾರ್ದು ನಮ್ಮಿಂದ ಅನ್ನೋದು ನನ್ನ ಒಂದು ಇಂಟೆನ್ಷನ್. ಏನಪ್ಪ ಅಂದರೆ, ನನ್ನಿಂದ ಇನ್ನೊಬ್ಬರಿಗೆ ಖುಷಿಯಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ತೊಂದರೆ ಆಗಬಾರ್ದು, ಅವ್ರಿಗೆ ದುಃಖ ಆಗಬಾರ್ದು ಅನ್ನೋಂಥ ಒಂದು ಮನಸ್ಥಿತಿ ನಂದು. ನಾನು ಯಾರಿಗೂ ಅಷ್ಟೇ ಯಾವತ್ತೂ ಯಾರಿಗೂ ದುಃಖ ಕೊಡೋದು, ಜಗಳ ಇದೆಲ್ಲ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ನನಗೆ ಅತಿಯಾಗಿ ಯಾರಾದರೂ ಬೈದ್ರೂ ನನಗೆ ಏನು ಅನಿಸುತ್ತೆ ಅಂದರೆ, ತುಂಬ ಎಲ್ಲ ಮುಂಚೆ ಎಲ್ಲ ಸಖತ್ ಸಿಟ್ಟು ಮಾಡ್ಕೊತಿದ್ದಿಲ್ಲ ಅಂತಲ್ಲ, ಇತ್ತೀಚೆಗೆ ಹೆಂಗೆ ಅನಿಸುತ್ತೆ ಅಂದರೆ, ಯಾರಾದರೂ ನಮಗೆ ಬೈದರೆ ನಾನು ಏನು ಅಂದ್ಕೊಳ್ತೀನಿ ಅಂದರೆ, ಅವ್ರ ಮನಸ್ಥಿತಿ ಹೆಂಗಿದೆಯೋ ಏನೋ ಅವರು ಬಿಡೋ ಅಂತ ಈ ಥರ ಹೇಳ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಯಾರಿಗೂ ಜಗಳ ಮಾಡೋದು, ವಾದ ಮಾಡೋದು ಇದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಯಾವಾಗಲೂ ಅಷ್ಟೇ ಆ ಥರ ನಾನು. ಇನ್ನೂ ಎಲ್ಲನೂ ಹೇಳಿದ್ದೀನಿ ನಾನು ಈ ವಿಡಿಯೋದಲ್ಲಿ. ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ
ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಿ. ಇನ್ನು ಮುಂದೆನೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.